ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟು. ಚಿಕಿತ್ಸೆಗಾಗಿ ಬಂದ ವ್ಯಕ್ತಿಗೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಮಾಡದೆ ಆಪರೇಷನ್ ಮಾಡಿದ ಕೆಎಲ್ಇ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸ್ಟಾಲಿನ್ ಹೆಗ್ರಿ. ಕೊಬ್ಬಿನ ಗಂಟು ಇದೆ, 30 ನಿಮಿಷದಲ್ಲಿ ನಾನೇ ತೆಗೆಯುತ್ತೇನೆ ಅಂತ ಹೇಳಿ ಆಮೇಲೆ ಆಪರೇಷನ್ ಮಾಡಲು ಹೋದಾಗ ಆಮೇಲೆ ಅದು ರಕ್ತದ ಗಂಟು ಅಂತ ಹೇಳಿ ಹೊರತೆಗೆಯದೆ ಅಲ್ಲೇ ಇಟ್ಟು 4 ಹೊಲಿಗೆ ಹಾಕಿರ್ತಾನೆ. ಅದೇ ದಿನ ಅರ್ಧ ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡಿ ಯಾವುದೇ ರೀತಿ ದಾಖಲೆ ಇಲ್ಲದೆ ಕಳಿಸ್ತಾನೆ. ಯಾವುದೇ ರೀತಿಯ ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟಿರುವುದಿಲ್ಲ, ಗಂಟು ಕೂಡ ತೆಗೆದಿಲ್ಲ. ಹೀಗಾಗಿ ಅನೇಕ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದಕ್ಕೆ ಕಾರಣ ಕೇಳಿದಕ್ಕೆ ಆಸ್ಪತ್ರೆಯ ಸಿಇಒ ಪ್ರಶಾಂತ್ ದೇಸಾಯಿ ಮತ್ತು ಮೆಡಿಕಲ್ ಸೂಪರಿಂಟೆಂಡೆಂಟ್ ಸಂಜಯ್ ಕಂಬಾರ್ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಅದೇ ಸರ್, ನೀವು ಬರೋರ್ಗು ವೇಟ್ ಮಾಡಿ. ಸನ್ಮಾನ ಕೊಟ್ಟಿದ್ದೀರಿ, ನನಗೆ ಸನ್ಮಾನ ಕೊಟ್ರಿ, ಬಟ್ ಅದ್ರ ಏನು ಮಾಡಿದ್ರೆ ಅದ್ರ ಏನು ಪ್ರಯೋಜನ ಇಲ್ಲ. ಯಾಕಂತಂದ್ರೆ ಪೇಷಂಟ್ ಇಲ್ಲೇ ಕೂತಾನೆ ಕೂತಾನ್ರಿ. ಹೌದು ಸರ್, ಈ ತರ ಆದಾಗ ಇದು ಚಾರಿಟೇಬಲ್ ಹಾಸ್ಪಿಟಲ್ ಅಂತಂದ್ರೆ ಏನ್ ಸರ್? ಚಾರಿಟೇಬಲ್ ಅಂತಂದ್ರೆ ಏನ್ ಸರ್ ಅಂತ ಅರ್ಥ ಇದೆ. ಸರ್ವಿಸ್ ಕೊಡ್ಬೇಕಾಗಿತ್ತು, ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಏನು ಸರ್? ಅದು ಕಮ್ಮಿ ರೇಟಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಅದಷ್ಟು ಅಂದ್ರೆ ಎಷ್ಟು ಸರ್? 50 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇರೋದು ಅಷ್ಟೇ. 100 ರೂಪಾಯಿ ಇರೋಲ್ಲ, 50 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇರೋದು. ನಾವು ಕೊಡ್ಬೋದು 50 ರೂಪಾಯಿ. ಸರಿ ಸರ್, ಏನಾದರೂ ಒಂದು ಇತ್ತಪ್ಪ, ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ, ಅದನ್ನ ಪೂರ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ಡೈರೆಕ್ಟ್ ಹೋಗ್ತಾರೆ ಆಪರೇಷನ್? ಮೆಡಿಕಲ್ ಟರ್ಮ್ಸ್ ಆಗುತ್ತೆ. ನೀವು ಮೆಡಿಕಲ್ ಕೇಳಬೇಕಂದ್ರೆ ನಾನು ಡಾಕ್ಟರ್ ಅಲ್ಲ, ಅಡ್ಮಿನಿಸ್ಟ್ರೇಟರ್. ಈ ಹಾಸ್ಪಿಟಲ್ ಒಬ್ಬರು ಅದಾರ ಸರ್ ಸರ್ಜನ್? ಸದ್ಯ ಹಾಸ್ಪಿಟಲ್ ಒಬ್ಬರು ಸರ್ಜನ್ ಬೇರೆ ಇಲ್ಲ. ಅದಲ್ಲ ಸರ್, ಆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇಲ್ಲ ರೀ. ನಾವು ಇವ್ರ ಕಡೆ ಹೋಗಿ ಮೀಟ್ ಆದಂತಾಗ ಇವ್ರು ಏನು ಹೇಳ್ತಾರೆ ಟೆಕ್ನಿಕಲ್ ನಿಮಗೆ ಅರ್ಥ ಆಗಿದ್ರೆ ನಾನು ಹೇಳಿ ನಾನು ಬರುವವರೆಗೆ ಯಾಕೆ ಅಂಡರ್ಸ್ಟ್ಯಾಂಡ್ ಸರ್, ನನಗೆ ಗೊತ್ತಾಗತ್ತೆ ಸರ್ ನಿಮ್ಗೆ ತ್ರಾಸ ಐತೆ ಅಂತ ಕೇಳಿ. ಬಟ್ ಈ ಹಾಸ್ಪಿಟಲ್ಗೆ ಒಬ್ಬರ ಸರ್ಜನ್ ಇಲ್ಲ ಸರ್. ಹೌದ್ರಿ, ಈ ಒಂದು ಪೇಷಂಟ್ ಸೀರಿಯಸ್ ಅದನ್ನತ್ತಪ್ಪ ಅಂತಂದಾಗ ಈ ಪೇಷಂಟ್ ಅದರ್ ಪೇಷಂಟ್ ಅವರೇ ಡಾಕ್ಟರ್ ಬರ್ಬೇಕಂತ ಏನು ರೂಲ್ಸ್ ಐತೆ ಸರ್ ಇಲ್ಲಿ ಹಾಸ್ಪಿಟಲ್? ಇಲ್ಲಿ ಬೇರೆದವ್ರು ಹ್ಯಾಂಡಲ್ ಮಾಡ್ಬೇಕು ಸರ್. ಈಗ ಇವ್ರಿಗೆ ಈ ಪ್ರಾಬ್ಲಮ್ ಆಗೈತೆ ಸರ್, ಅವ್ರು ಇಲ್ಲ, ಅವ್ರು ನಾಳೆ ಬರ್ತಾರೋ ನಾಡ್ದು ಬರ್ತಾರೋ, ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಬರ್ತಾರೆ. ಸೆಕೆಂಡ್ರಿ ಈಗ ಇವ್ರಿಗೆ ತ್ರಾಸ ಆಗೈತೆ. ಈಗ ಇವ್ರು ಕನ್ಸೆಷನ್ ಆಗಿ ನಾನು ನಿಂತು ರೊಕ್ಕ ಕೇಳಕತ್ತಿಲ್ಲ, ರೊಕ್ಕ ಕೇಳಿದ್ರಿ ಹೌದ್ರಿ. ನಿಮ್ಮ ಹಾಸ್ಪಿಟಲ್ ನಮಗೆ ವಿಶ್ವಾಸ ಇಲ್ಲ, ಯಾಕಂದ್ರೆ ಜೀವ ತೆಗಿಯಕ್ಕೆ ಕುಂತಿದ್ರಿ ಹಾಸ್ಪಿಟಲ್. ಏನು ಸರ್, ನಾನು ಒಬ್ಬನೇ ಹೇಳಕತ್ತೀನಿ. ವೈಯಕ್ತಿಕವಾಗಿ ನಂದಾಗೈತೆ ಸರ್. ಲಾಸ್ಟ್ ಟೈಮ್ದಾಗ ನಾನು ಕಂಪ್ಲೇಂಟ್ ಕೊಟ್ಟೆ. ನಾವು ಇನ್ನೂ 4 ಕೇಸ್ ಅದಾವೆ ಸರ್. ಅದ್ರ ಬಗ್ಗೆ ನಾನು ಡಿಸಿಬಿನೂ ನಮಗೆ ಕೊಡ್ತೇನೆ. ಆ ಸೆಕೆಂಡ್ರಿ ಈ ಜೀವ ತೆಗಿಯಕ್ಕೆ ಕುಂತಿದ್ರಿ ಹಾಸ್ಪಿಟಲ್. ಈಗ ಇವ್ರಿಗೆ ತ್ರಾಸ ಆಗತೈತಿ ರೀ. ಬೆಳಗ್ಗೆಯಿಂದ ಇಲ್ಲೇ ಅದಾರ ಈಗ ವಿಶಾಲ್ ಕಂಪ್ನಿ ಅಂತ ಸರ್, ಪೇಷಂಟ್ ಸರ್. ಬೆಳಗ್ಗೆಯಿಂದ ಇಲ್ಲೇ ಅದಾರ ರೀ. ಈ ಕೇಸದ ರಿಟರ್ನ್ ಇದನ್ನು ಕೊಟ್ಟಿಲ್ಲ ಸರ್, ಸಮರಿನೂ ಕೊಟ್ಟಿಲ್ಲ. ಏನು ಅವ್ರು ಹ್ಯಾಂಡಲ್ ಮಾಡಿದ್ರು, ಏನು ಸಮರಿದಾಗ ಬರೆದರು, ಏನು ಕೇಸ್ ಹ್ಯಾಂಡಲ್ ಮಾಡಿದ್ರು ಅದನ್ನು ಕೊಟ್ಟಿಲ್ಲ. ಈಗ ಅವ್ರು ಫೈಲ್ ವಾಪಸ್ ತೊಗೊಂಡಿದ್ದಾರೆ ಸರ್. ಅವ್ರ ಫೈಲ್ ಕೊಡ್ತಾರೆ, ಇಲ್ಲೇ ಇರ್ತದೆ ಸರ್. ಟ್ರೀಟ್ಮೆಂಟ್ ಏನಾಗಿದೆ ಎಲ್ಲರೂ ಅದೇ ಹೇಳಿದ್ರು. ಅದೇ ಸರ್, ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸೋರಿಗೆ ಯಾರು ಸಮಸ್ಯೆ ಇಲ್ಲ, ಪೇಷಂಟು ಅದೇಟು ಅವ್ರಿಗೆ ಡಾಕ್ಟರ್ ಒಟ್ಟಿಗೆ ಮತ್ತೆ ಇನ್ನೊಂದು ಬೇರೆ ಥರ್ಡ್ ಡಾಕ್ಟರ್ ಇರೋಲ್ಲ, ಬೇರೆ ನಿಮ್ಮ ಸಮಾಧಾನ ಇರೋ ಡಾಕ್ಟರ್ ಅವ್ರ ಜೊತೆ ಟ್ರೀಟ್ಮೆಂಟ್ ಮಾಡಿ ಸಮಸ್ಯೆ ಆಗಿದೆ ಖಂಡಿತ ಆಕ್ಷನ್ ತಗೋತಾರೆ. ಅದ್ರ ಬಗ್ಗೆ ಆ್ಯಕ್ಷನ್ ಯಾವಾಗ ತಗೋತಾರೆ ಸರ್? ಈಗ ಪೇಷಂಟ್ ಸತ್ನ ಆಗುತ್ತೆ ನೋಡಿ, ಅವ್ರು ತೊಂದರೆ ಇಲ್ಲ, ನಾವು ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟರ್ ಬೇರೆ ಡಾಕ್ಟರ್ ಇದ್ದಾರೆ. ಈಗ ನಮಗೆ ಹಾಸ್ಪಿಟಲ್ ಬೇಡ ಸರ್. ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡೋಂಗಿಲ್ಲ, ನಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆ್ಯಂಡ್ ನಮಗೆ ಇಲ್ಲಿ ವಿಶ್ವಾಸ ಇಲ್ಲ, ಟ್ರಸ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ನಾನು ಪೇಷಂಟ್ಗಳು ಆಯ್ತು, ಪ್ರತಿಯೊಬ್ಬರಿಗೂ ಅದೇ ತಾನು. ನಾನು ಕೂಡ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅದಂದ್ರೆ 20-30,000 ಫಾಲೋವರ್ಸ್ ಅದಾರ. ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ. ನಾಳೆ ಡಿಸಿವ್ರಿಗೂ ಮನೆ ಕೊಡ್ತೀನಿ, ಕಮಿಷನರ್ಗೂ ಮನೆ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಮೀಡಿಯಾದವ್ರಿಗೂ ಹೇಳ್ತಾರೆ ಈ ಹಾಸ್ಪಿಟಲ್ಗೆ ಯಾರು ಬರಕೋಬೇಡ, ಯಾಕಂದರೆ ಇಲ್ಲೊಂದು ದಂಧೆ ನಡೆಯುತ್ತೆ ಸರ್. ಅದು ತಮ್ಮ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ, ತಮ್ಮ ಗಮನಕ್ಕೆ ಇರ್ಬೋದು, ಇಲ್ಲ ತಾವು ಮುಚ್ಚಕೊಂತ ಕೆಲಸ ಮಾಡ್ತಿರ್ಬೋದು. ನಮ್ಮ ಪ್ರಕಾರ ತಾವು ಮುಚ್ಚಕೊಂತ ಕೆಲಸ ಮಾಡ್ತೀವಿ. ಪ್ರಶ್ನೆ ಆಗ್ತದೆ. ಹಾಗಾಗಿ ಸಾವಿರಾರು ಜನ ಟ್ರೀಟ್ಮೆಂಟ್ ಬರ್ತಾರೆ ಡೈಲಿ. ಸಾವಿರಾರು ಜನದಾಗ ಎಷ್ಟು ಜನ ರಿಕವರಿ ಹೋಗ್ತಾರೆ ಸರ್? ಒಂದು ಸ್ವಲ್ಪ ರಿಕಾರ್ಡ್ ಕೊಡ್ತಾರೆ. ಈಗ ನೋಡಿ, ಯಾವುದೇ ಆಸ್ಪತ್ರೆ ಬೇಕಂತ ಹೇಳಿದ್ರೆ ಡಾಕ್ಟರ್ ಒಳ್ಳೆಯಿರಬೇಕು, ಟ್ರೀಟ್ಮೆಂಟ್ ಚೆನ್ನಾಗಿರ್ಬೇಕು, ಆವಾಗ ಹಾಸ್ಪಿಟಲ್ ಇರುತ್ತೆ. ಯಾರು ಯಾರು ನಂಬಲ್ಲ, ಅದಕ್ಕೆ ನಾವು ಮಾಡ್ತಾ ಇರೋದು. ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಹೇಳ್ಬೋದು. ಈಗ ನೀವು ಸಮಸ್ಯೆ ಆಯ್ತಲ್ಲ, ನಾವು ಖಂಡಿತ ನಾವು ಇಮಿಡಿಯೇಟ್ ಆಗಿ ಸಮಸ್ಯೆ ಇದ್ದಾಗ ಬಂದ್ರೆ ಸರ್ ತೋರಿಸಿದ್ರೆ ಡೈರೆಕ್ಟ್ ಪೇಷಂಟ್ಗೆ ಹೋಗ್ತಾರೆ. ಅಲ್ಲ, ಅವ್ರು ನೋಡ್ತಾರೆ, ಡಾಕ್ಟರ್ ಕ್ಲಿನಿಕಲ್ ಪ್ರೋಟೋಕಾಲ್ ಇದೆ ಹೇಳ್ತಾರೆ ಡಾಕ್ಟರ್ ನಿಮಗೆ. ಬಟ್ ಏನಂದ್ರೆ ಸಮಸ್ಯೆ ಆದ್ರೆ ಖಂಡಿತ ನಾವು ನೋಡ್ತೀವಲ್ಲ. ಈಗ ಪ್ರೊಸೀಜರ್ ಕೇಳಿದ್ರು ಅವರಿಗೆ ಸರಿ ಸರ್, ಈಗ ಸಮಸ್ಯೆ ಆಗಿದೆ ಅಂತ ಸರ್ ನೀವಾದ್ರೂ ಹೇಳಿ ಪ್ರೊಸೀಜರ್ ಟ್ರೀಟಿಂಗ್ ಡಾಕ್ಟರ್ ಅಷ್ಟೇ ಗೊತ್ತಾಗೋದು. ಬೇರೆ ಡಾಕ್ಟರ್ ಯಾರು ಮಾಡಂಗಿಲ್ಲ ಟ್ರೀಟ್ ಇದನ್ನ. ಅಲ್ಲ, ನಾ ಹೇಳ್ತೀನಿ, ಯಾರು ಟ್ರೀಟ್ಮೆಂಟ್ ಕೊಟ್ಟಿರಲ್ರಿ ಅದೇ ಡಾಕ್ಟರ್ ನೀವು ಅದು ಬೇರೆ ಸರ್ಜನ್ ಕೇರಳ ಅವ್ರಿಗೆ ಟ್ರೀಟ್ ಮಾಡ್ತಾರ್ರಿ. ಅವ್ರು ಕೇರ್ ನೋಡಿಲ್ಲ ಸರ್.
ಅದೇ ಅವರು ಊರಲ್ಲಿ ಇಲ್ಲ ಆ್ಯಕ್ಚುಲಿ ಬರ್ತಾರೆ. ಈಗ ಯಾವ ಸರ್ಜನ್ ಇಲ್ರಿ? ಈಗ ಓವರಾಲ್ ಹಾಸ್ಪಿಟಲ್ ಒಬ್ಬರ ಸರ್ಜನ್ ಅದಾರೇನ್ರಿ? ಅದಕ್ಕೆ ಹೇಳ್ತೀನಿ ಬೇರೆ ಸರ್ಜನ್ ಕೇರಳ ಏನ್ ಮಾಡ್ತಾರೆ ಸರ್, ಏನು ಅವ್ರು? ಸರ್ ಏನು ನಿಮ್ಗೆ ಸರ್ ನಾವು ಇನ್ನೊಬ್ಬ ಡಾಕ್ಟರ್ Excuse me, sir. ಮಾಡ್ತೀವಿ. ಸರ್ ಬರ್ತಿಗೆ ಬಂದಾಗ ಒಂದೇ ಸಾಹೇಬ್ ಸೀದಾ ಆಫೀಸರ್ ಹೋಯ್ತು. ಸರ್ ತಮ್ಮ ಕಣ್ಣಿಗೆ ನಾವು ಹೆಂಗ್ ಕಟ್ಟಕತ್ತೀವಿ? ನಮ್ಮ ಕಣ್ಣಿಗೆ ನಾವು ಹೆಂಗ್ ಕಟ್ಟಕತ್ತೀವಿ? ಅಂದ್ರೆ ಏನು ಅನ್ಪಡ್ಕೊಳತ್ತೇವೋ ಅಥವಾ ನೀವು ಏನು ಹೇಳ್ತೀರೋ ಪ್ರತಿಯೊಂದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೇವೆ ಅಂತ ಅನ್ಸುತ್ತೈತ್ರಿ? ಅದನ್ನ ಅನ್ಕೊಂಡು ಕ್ವಶನ್ ಬರಲ್ಲ ಹೇಳೋದಕ್ಕೆ ಹೇಳ್ತೀನಿ. ಮತ್ತೇನು ಹೇಳಕತ್ತೀರಿ ಸರ್? ಅಲ್ಲ ಈಗ ಪೇಷಂಟ್ ಬಂದಾಗ ಅವರೇ ಬರ್ಬೇಕು, ಅವರೇ ಮಾಡ್ಬೇಕಂತಂದ್ರೆ ಇದು ಮಾತಿನ ಅರ್ಥ ನಿಮ್ಗೆ ಆಗೇ ನಾನು ಫಸ್ಟ್ ಆಗಿ ನಾನು ಕ್ಲಿಯರಿಫೈ ಮಾಡಿದ್ರಿ, ಕ್ವಶನ್ ಮಾಡಿ ಏನು ಮಾಡಿದ್ನಿ, ಒಬ್ಬರೇ ಅದಾರೆ ಸರ್ಜನ್ ಈಗ ನೋಡಿ ಪೇಷಂಟ್ ಈಗ ಬರ್ತಾರೆ ಸೀರಿಯಸ್ ಐತ್ರಿ ಪೇಷಂಟ್, ನಾನು ಇಲ್ಲೇ ಅಡ್ಮಿಟ್ ಮಾಡ್ತೀನಿ ಈಗ ಸದ್ಯ ಇಲ್ಲೇ ಅಡ್ಮಿಟ್ ಮಾಡಿ ಈಗ ಒಬ್ಬರ ಮಟ್ಟ ವೇಟ್ ಮಾಡ್ತೀರಿ ಅವ್ರನ್ನ ಬೇರೆ ಡಾಕ್ಟರ್ ಇರ್ತಾರಲ್ಲ ಈಗ ಮತ್ತೆ ಅಲ್ರಿ ಹಂಗ ನೀವು ಅಲ್ಲಿ ಅಡ್ಮಿಟ್ ಮಾಡಿದಾಗ ಬೇರೆ ಡಾಕ್ಟರ್ ಮಾಡಿದ್ರಿ ನಮಗೆ ಹಾಸ್ಪಿಟಲ್ ತೋರಿಸೋದಿಲ್ಲ ಅಂತಂದ್ರೆ ಅದನ್ನ ನೀವು ಮೈನ ತೊಳೆದ್ರೆ ಅವ್ರು ಬರ್ಬೇಕಂತ ಅನ್ನಕತ್ತೀರಿ. ಅಂದ್ರೆ ಇದೇನ್ರಿ ಅಲ್ಲ ನೀವು ಕೇಳಿದ್ರೆ ಅವರೇ ಬರ್ಬೇಕಂತ ಕೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ವಿ. ಅವ್ರು ಬರ್ಲಿ ಸರ್ ಸರ್ ಹೇಳ್ಯಾರ ಶಿವಾನಿ ಸರ್ ಅವ್ರು ಹೇಳಿದಾರೆ ನಾಳೆ ಕಳ್ಸೋಣ ಅಂತ ನಾನು ಮುಂದೆ ಕುಡ್ಸೋಣ ಅದೇ ಹೇಳ್ತಾರೆ, ಅದೇ ಹೇಳ್ತಾರೆ. ಈ ಪೇಷಂಟ್ ನಾವು ಬೇರೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ಬೇಕ್ರಿ ಈಗ ಈಗ ಸದ್ಯ ನಾನು ಮಾಡ್ಬೇಕು ಹೌದಿಲ್ರಿ ಅದು ನಂದಲ್ಲ ನಿಮ್ಮ ಕರ್ತವ್ಯ ಆಗುತ್ತೆ ಸರ್, ನೀವು ನೋಡ್ಕೋಬೇಕು ಅದನ್ನ. ಆಗಲೇ ನೀವು ಹೇಳಕತ್ತ ನಮ್ಮ ಮೊದಲು ಪೇಷಂಟ್ ನೋಡೋಕೆ ಇನ್ನೂ ಅವಾಗಿಂದ ಇನ್ನೂ ಮಟ್ಟ ಹೆಂಗಾದಾರ ಸರ್ ಅವರು ಅಲ್ಲಿ ನಾವು ಕಳಿಸ್ತೀವಿ ಅಂತ ಹೇಳಿ ಹಾಸ್ಪಿಟಲ್ ನಮ್ಮ ದೊಡ್ಡ ಕೇಳಿ ಕೇಳಿಲ್ಲ ಬೇಡ್ರಿ ಸರ್. ನಮಗೆ ನಿಮ್ಮ ಹಾಸ್ಪಿಟಲ್ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಬಟ್ ನೀವೇ ಇಲ್ಲಿ ಸರ್ ಬ್ಯಾಡ್ರಿ ನಮಗೆ ಹಾಸ್ಪಿಟಲ್ ಮೇಲೆ ವಿಶ್ವಾಸ ಇಲ್ಲ ಸರ್. ಈಗ ಆಯ್ತು ರೀ ನಿಮ್ಮ ಪ್ರಕಾರ ಹೋಗೋಣ ನಾವು ಆ ಕೈಗೆ ಹೋಗೋಣ ಓಕೆ ಅಂತ ಹೇಳ್ಬೋದು. ಈಗ ಜೀವಕ್ಕೆ ಏನಾರ ಅಂತಂದ್ರೆ ಅದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊತೀರಿ ಅಂತ ಹೇಳಿ ರೈಟಿಗೆ ಬಂದು ಕೊಡ್ರಿ ನೀವು ಇಬ್ಬರು ತೊಗೊತೀರಿ ಅಂತ ಹೇಳಿ. ನೋಡಿ ಟ್ರೀಟ್ಮೆಂಟ್ ಬಂದಾಗ ಈಗ ನನಗೆ ಕಾಯಿಲೆ ಬಂದ್ರೆ ನಾನು ದಾದ ಆಸ್ಪತ್ರೆಗೆ ಹೋಗ್ತೀನಿ. ನನಗೆ ಗೊತ್ತಿಲ್ಲ ಸರ್ ನೀವು ನೀವು ನನ್ನ ಕಡೆ ತೊಗೊತೀರಿ ಸರ್, ನೀವು ರಿಟರ್ನ್ ಸಿಗ್ನೇಚರ್ ನಮ್ಮ ಕಡೆ ತೊಗೊತೀರಿ ಏನಾದ್ರು ಗೊತ್ತಿದೆ ಸರ್. ಜೀವಕ್ಕೆ ಏನಂತಪ್ಪ ಅಂತಂದ್ರೆ ಅದಕ್ಕೆ ನೀವು ಮನೆಗೆ ನೀವು ನಮ್ಮ ಸೈನ್ ಕೊಟ್ಟೇರಿ ಫಸ್ಟ್ ತಪ್ಪು ಆಗೈತ್ರಿ. ಈಗ ಇದು ಲೀಗಲ್ ಕನ್ಸೆಂಟ್ ಅಂತೀವಿ. ಸರ್ ನೀವು ಒಳಗೆ ಏನು ಮಾಡ್ತಾರೆ ನಮ್ಗೇನು ಗೊತ್ತಾಗುತ್ತೆ ನೋಡಿ ಯಾವ ಹಾಸ್ಪಿಟಲ್ ಯಾವ ಡಾಕ್ಟರ್ ಬರ್ಕೊಡಲ್ಲ ಗ್ಯಾರಂಟಿ ಇರುತ್ತೆ. ಒಳಗೆ ಇಲ್ಲ ಸರ್ ಅದಕ್ಕೆ ನೀವು ವಿಶ್ವಾಸ ನಮ್ಗೆ ಹಾಸ್ಪಿಟಲ್ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಅಲ್ಲಿ ನೀವು ಬೇರೆ ಹಾಸ್ಪಿಟಲ್ ಇಲ್ಲ ಸರ್ ಬೇರೆ ಹಾಸ್ಪಿಟಲ್ ಹೋಗ್ತಾರೆ ಈ ಸಿಚುವೇಶನ್ ಇವ್ರಿಗೆ ಬರ್ತಿರ್ಲಿಲ್ಲ. ಅಲ್ಲಿ ನಾ ಹೇಳಿದ್ರೆ ಪೇಷಂಟ್ ಇಟ್ಕೊಂಡು ಸಮಸ್ಯೆ ಮಾಡಬೇಕು, ಅವ್ರನ್ನ ಟ್ರೀಟ್ಮೆಂಟ್ ಕೊಡೋಕೆ ವ್ಯವಸ್ಥೆ ಮಾಡಿ ಮಾಡಿಸ್ತೀವಿ. ಸರ್ ಆಯ್ತು ಸರ್ ಮಾಡಿ ನಮಗೆ ಈ ಹಾಸ್ಪಿಟಲ್ ಆ ಹಾಸ್ಪಿಟಲ್ ಕೇಳಿ ಬಿಟ್ಟಿದ್ದಾರೆ ಬೇರೆ ಕಡೆ ಎಲ್ಲಿ ಮಾಡ್ತಾರೆ ಮಾಡಿ ನಮ್ಗೇನು ಆಗ್ತದೆ ನಾವು ನೋಡಿ ನಮ್ಮ ರೆಫರಲ್ ಹಾಸ್ಪಿಟಲ್ ಇರೋದು ದೊಡ್ಡ ಮೇನ್ ಕೇಳಿ ಹಾಸ್ಪಿಟಲ್ ನೆಹರು ಸರ್ ಅದು ನಿಮ್ಮದಲ್ಲ ಅಲ್ಲಾಕರ್ಸ್ ಕೋರಿಯವರು ಸರ್ ನೀವು ಬರೀ ಜಸ್ಟ್ ಜಾಬ್ ಮಾಡ್ತೀರಿ ಬೇರೆ ಕೆಲಸ ಮಾಡಿ ಸರ್ ನನ್ನ ಗುಡಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಪ್ರಭಾತ್ ಅವ್ರ ಸರ್ ಕರೆಸರಿ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಮ ಜೋಡಿ ಮಾತಾಡೋಕೆ ಅರ್ಥ ಇಲ್ಲ ಯಾಕಂದ್ರೆ ನೀವು ಅವ್ರು ಕರೆಸರಿ ಅವ್ರು ಇಂಟಿಮೇಷನ್ ಮಾಡಿರಿ ಅವ್ರು ಬಾ ಅಂತ ಹೇಳ್ತೀರಿ ಬರೀ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅರ್ತಿಲ್ಲ ಯಾಕಂದ್ರೆ ನೀವು ರೆಸ್ಪಾನ್ಸಿಬಿಲಿಟಿನ ತೊಗೊಳಂಗಿಲ್ಲ ಯಾಕಂದ್ರೆ ನಿಮ್ದು ಅಲ್ಲ ನೀವು ಕಿಚನ್ ಹತ್ರ ಹೋಗಬೇಕಂದ್ರೆ ನೀವು ವಿಚಾರ ಮಾಡೋಣ ಹೌದಿಲ್ರಿ. ನಿಮಗೆ ಕಿಚನ್ ರೊಕ್ಕ ಕೊಟ್ಟಿದ್ದಂತ ನೀವು ವಿಚಾರ ಮಾಡೋಣ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ನೀವು ಯಾರು ತೊಗೊಳೋದು ನಮ್ಗೆ ಗೊತ್ತೈತಿ. ಹಾಸ್ಪಿಟಲ್ ಯಾರದ ಪ್ರಭಾತ್ ಅವ್ರು ಕೋರಿಸರ್ ಅವ್ರನ್ನ ಕರ್ಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ನಿಮ್ಮ ಹಾಸ್ಪಿಟಲ್ ನಮಗೆ ಹಿಂಗೆ ಆಗೈತಿ ಅದಕ್ಕೆ ನಾವು ಅದಕ್ಕೆ ಸಂಧಾನ ನೀವು ಕೊಡೋದು ಕೇಳ್ತಾನೆ ಅಷ್ಟು ಮಾಡ್ಬಿಡು ನೀವು ಯಾರಿಗೂ ತ್ರಾಸ ಹೋಗ್ಬೇಕು ಅಷ್ಟೇ ಮಾಡ್ಬೋದು. ನಿಮ್ಮ ಜೋಡಿ ಮಾತಾಡ್ಕೊಂಡು ಟೈಮ್ ಬೇಡ ಸುಮ್ಮನೆ ನಮ್ಮ ಎನರ್ಜಿ ಅಷ್ಟು ಮಾಡಿಬಿಟ್ಟು ನಾನು ಸಮಾಜ ತಿಳಿಸ್ಬಿಡ್ತೇನೆ ಎಲ್ಲರೂ ಕರೆಸ್ತೇನೆ. ನಾವು ನೀನು ಮಧ್ಯಾಹ್ನ ಬಂದಿದ್ದೀವಿ ರೀ. ನೀನು ಬಂದ ಕೂಡಲೇ ಸ್ಟಾರ್ಲಿನ್ ಸರ್ ಅಂತ ಅವ್ರು ಭೇಟಿ ಆಗಿದ್ದು ಒ ಪಿ ಡಿ ಹೋದ್ರು ಚೀಟಿ ಮಾಡಿದ್ವಿ ರೀ. ಚೀಟಿ ಮಾಡ್ಕೊಳ್ಳಿ ಅವ್ರು ಸ್ಟಾರ್ಲಿನ್ ಸರ್ ಅಂತಿದ್ರು ರೀ. ಅವ್ರ ಕಡೆ ಹೋಗಿ ಭೇಟಿ ಆದವು ರೀ. ಭೇಟಿ ಆದ ತಕ್ಷಣ ಅವ್ರು ಏನು ಹೊರಗಡೆ ಹೋಗಿದ್ರಿ. ಹೊರಗಡೆ ಹೋದ ಕೂಡಲೇ ಆಮೇಲೆ ಬಂದ ಕೂಡಲೇ ಅವ್ರಿಗೆ ತೋರಿಸಿದ್ರಿ. ತೋರಿಸ್ಕೂಡಲೇ ಇಲ್ಲಿ ಏನಾಗಿದೆ ಅಂತ ಕೇಳ್ಕೊಳ್ಳಿ ನಮಗೆ ಗಂಟಿತ್ತು ಒಂದು ಅದು ಎತ್ತರ ಇತ್ತು ನಮ್ಗೆ ಗೊತ್ತಿರಲ್ಲ. ಬಟ್ ತೋರಿಸ್ಕೊಂಡು ರೀ. ತೋರಿಸ್ಕೊಂಡಾದ ಕೂಡಲೇ ಅವ್ರನ್ನ ಹಾಕಿದ್ರಿ ಹಿಡಿದು ನೋಡ್ರಿ. ಹಿಡಿದು ನೋಡಿದ ಕೂಡಲೇ ಇಲ್ಲ ಇದು ಚರ್ಬಿ ಗಂಟೆ ಐತಿ ಇದನ್ನ ಇಲ್ಲೇ ನಾವು ಒನ್ ಡೇ ಕವರ್ದಾಗ ಮಾಡ್ಬಿಡ್ತೀವಿ ಅಡ್ಮಿಟ್ ಆಗ್ರಿ. ಅವರ ಚರ್ಬಿ ಗಂಟೆ ಹೇಳಿದ್ರಿ ನಾ ಸ್ಕ್ಯಾನ್ ಇಲ್ಲ ಏನಿಲ್ಲ ಅವರೇ ಹೇಳಿರಿ. ಈಗ ಡಾಕ್ಟರ್ ಹೇಳತ್ತಾರಂತ ನಾವು ಒಪ್ಕೊಂಡು ಬಿಟ್ಟೋಲ್ಲ ನಮಗೇನು ಯಾವ ಗಂಟೆ ನಮ್ಗೆ ಗೊತ್ತಿಲ್ಲ. ಬಟ್ ಅದ್ಕೂಡಲೇ ನಾವು ಅಂದ್ಕೂಡಲೇ ಅಡ್ಮಿಟ್ ಆಗಂತ್ರಿ. ಅಡ್ಮಿಟ್ ಆದ್ವಿ ರೀ. ಅಡ್ಮಿಟ್ ಆದ ತಕ್ಷಣ ಒಂದು ಹಾಫ್ ಆನ್ ಅವರ್ದಾಗ ಆಪ್ರೇಷನ್ ಮಾಡಿದ್ರು ಅವ್ರು. ಬಟ್ ಆಪ್ರೇಷನ್ ಮಾಡಿರಿ. ಬಟ್ ಅದು ಆಪ್ರೇಷನ್ ಮಾಡಿದ ಕೂಡ ಅವ್ರು ನಮ್ಗೆ ಏನಂದ್ರಿ ಇದು ಚರ್ಬಿ ಗಂಟಲ್ಲ ಇದು ರಕ್ತದ ಗಂಟೆ ಇದೆ ಅಂಥೇಳಿ ಅಲ್ಲೇ ಸ್ಟಿಚ್ ಮಾಡಿ ಅಲ್ಲೇ ಬಿಟ್ಟರು ಅದನ್ನು. ಅಲ್ಲೇ ಬಿಟ್ಟರೆ ಒಂದು ತಾಸ್ನಾಗ ನಮ್ಗೆ ಇದಾನು ಮಾಡಿದ್ರು ಡಿಸ್ಚಾರ್ಜ್ ಕೊಟ್ಟರು. ಸುಂದದು ಮಾಡಿದ್ರು ಸುಂದಿನ ಇಂಜೆಕ್ಷನ್ ಯಾರು ಕೊಟ್ಟಿದ್ರು? ಹಾಂ ಸುಂದ್ ಮಾಡಿರಿ. ಇಲ್ಲಿ ಸುಂದ್ ಮಾಡಿರಿ ಅಲ್ಲಿ ಅಟ್ಟ ಅಲ್ಲಿ ಸುಂದ್ ಮಾಡಿರಿ. ನಿಮಗೆ ಅರಿವು ಇತ್ತು ನಮಗೆಲ್ಲ ಗೊತ್ತಾಗೋದ್ರಿ ಎಲ್ಲ ನಂಗೆ ಗೊತ್ತಾಗೋದ್ರಲ್ಲ ಎಲ್ಲ. ಅವ್ರೇನು ಮಾತಾಡತ್ತಿದ್ರು? ಹಾಂ ಎಲ್ಲ ಮಾತಾಡಿರ್ತಾರೆ ಅವ್ರು. ಏನು ಮಾತಾಡ್ತಾರೆ? ಹಿಂಗಲ್ಲ ಇದು ಚರ್ಬಿ ಗಂಟೆ ಅಲ್ಲ ಇದು ಬ್ಲಡ್ ಗಂಟೆ ಇದೆ ಅಂಥೇಳಿ ಅಲ್ಲೇ ಸ್ಟಿಚ್ ಮಾಡಿ ಅಲ್ಲಿ ಒಳಗೆ ಹಾಕಿಬಿಟ್ರಿ. ಆಮೇಲೆ ಇದಾ ಮಾಡಿದ್ರಿ. ಡಿಸ್ಚಾರ್ಜ್ ನಿನ್ನೆ ಆಪ್ರೇಷನ್ ಆದ್ಮೇಲೆ ನಮ್ದು ಆಪ್ರೇಷನ್ ಆದ್ಮೇಲೆ ಒಂದು ಅರ್ಧ ಸಾವಿರ ಡಿಜೆ ಕೊಟ್ರು ನಮ್ಗೆ. ಡಿಸ್ಚಾರ್ಜ್ ಮಾಡೋ ಮುಂದೆ ಏನು ರಿಪೋರ್ಟ್ಗಳೇನು ಕೊಟ್ಟರು?
ನಮ್ಗೇನು ರಿಪೋರ್ಟ್ ಏನು ಕೊಡಾಕಿಲ್ಲ ರೀ ಸಮ್ಮರಿ ಏನು ಕೊಡಾಕಿಲ್ಲ. ಹಂಗೆ ಬಿಲ್ ಎಟ್ಟ ತುಂಬ್ಕೊಂಡ್ರಿ ಬಿಲ್ ತುಂಬಿದ್ರು ಎಷ್ಟು ತುಂಬಿರಿ ಬಿಲ್ ಎಷ್ಟು 2,400 ರೂಪಾಯಿ ತೊಗೊಂಡ್ರೆ ಬಿಲ್ಲ. ಆಮೇಲೆ ಬ್ಲಡ್ ಬ್ಲಡ್ 1,000 ರೂಪಾಯಿ ಎಲ್ಲ ಕೂಡ 2,400 ರೂಪಾಯಿ ತೊಗೊಂಡ್ರೆ. ಅವ್ರು ಹೇಳಿರಿ 10,000, ಬಟ್ ಅದೇನೋ ಆಗಲಿಲ್ಲ ಅಂತ ಹೇಳಿ 2,400 ಅಷ್ಟೇ ತೊಗೊಂಡ್ರು. ಅದು ತೊಗೊಂಡಿದ್ದ ನಾವು ಹೋಗಿಬಿಟ್ಟು ರೀ. ನಾ ಇವತ್ತು ಬಂದ್ಮೇಲೆ ಸ್ಟಿಚ್ ಎಷ್ಟು ಹಾಕ್ಯಾರ 4 ಸ್ಟಿಚ್ ಆಗಿದ್ದಾರೆ. ಇವತ್ತು ಬೆಳಗಿನ ಬಂದವು ರೀ, ಅವಾಗ ಇದ್ರು ಅವ್ರು ಸರ್. ಬಟ್ ಅವ್ರು ಆಮೇಲಿಂದ ಏನು ಬಂದ ಕೂಡಲೇ ಇಲ್ಲ ಬಂದ ಕೂಡಲೇ ಇಲ್ಲ. ಅದ್ರ ಆ ಕಡೆ ಮುಂಬೈಗೆ ಹೋಗಿದ್ರೆ ಅಲ್ಲಿ ಹೋಗಿದ್ರೆ ಅಂತ ಹೇಳಕತ್ತಾರೆ. ಇವತ್ತು ಬಂದ್ರಿ, ಇವತ್ತು ನೋಡಿರಿ ಒಟ್ಟು ಒಂದು ಸರ್. ಬೆಳಗ್ಗೆ ನೋಡಿದ್ವಲ್ರಿ, ಬಂದಿರಲ್ಲ ಅವ್ರು ಇದ್ದರು ಅವ್ರು. ಬಟ್ ಆಮೇಲೆ ಅವ್ರು ಏನೋ ಮನ್ಯಾಗೆ ಅವ್ರದ್ದಂತೂ ಏನೋ ಹೇಳಕತ್ತಾರೆ ಅವ್ರು ಹೋದ್ರಿ ಅಂತ. ಒಂದು ತಾಸ್ನಾಗ ಮುಂಬೈನ ಒಂದು ತಾಸಾಗ ಮುಂಬೈಗೆ ಹೋದ್ರಂತ ಅವ್ರು. ಅದು ಹೆಂಗೆ ಹೋದ್ರಂತ ನಮ್ಗೆ ಗೊತ್ತಿಲ್ಲ, ಬಟ್ ಹೋದ್ರಿ. ನಮ್ಮ ಹೆಸರು ವಿಶಾಲ್ ಕಾಂಬ್ಳೆ ಅಂತ. ಬ್ಯೂರೋ ರಿಪೋರ್ಟ್ ಮಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.